ದಯವಿಟ್ಟು ಹೇಳ್ತಾರೆ ನೋಡಿ, ನಮ್ಮ ದೇಶ ಇವತ್ತು ಸುಭಿಕ್ಷವಾಗದೆ ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರೇ ಕಾರಣ. ಇದರಿಂದ ಮನಮೋಹನ್ ಸಿಂಗ್ ಇದ್ರು, ಮನಮೋಹನ್ ಸಿಂಗ್ ಬರೀ ರಬ್ಬರ್ ಸ್ಟ್ಯಾಂಪ್ ಇದ್ರು, ರಬ್ಬರ್ ಸ್ಟ್ಯಾಂಪ್ ಹೇಳಕ್ಕಾಗುವಾಗ ತೀವ್ರ ಇಲ್ಲ ಅನ್ನೋದಿಲ್ಲ. ಹಂಗೆ ನಡೀತಾ ಇದೆ ಸರ್ಕಾರ. ಈಗ ನಮ್ಮ ಪ್ರಧಾನಮಂತ್ರಿಗೆ ಏನು ಇವತ್ತೇನು ಗೌರವ ಇದೆ ಅಂತ ಗೊತ್ತಾಗ್ತದೆ. ನಮ್ಮ ನರೇಂದ್ರ ಮೋದಿ ಅವ್ರು ಗೆದ್ದರೆ ನಮ್ಮ ಪ್ರಧಾನಮಂತ್ರಿಗೆ ಏನು ಗೌರವ ಅಂತ ಇದೆ ಅಂತ ಗೊತ್ತಾಗಿದೆ. ನಮ್ಮ ನರೇಂದ್ರ ಮೋದಿ ಅವ್ರು ಗೆದ್ಮೇಲೆ ಗೊತ್ತಾಗಿತ್ತು. ದಯವಂತ ಹೇಳ್ತಾ ಇದ್ದೀವಿ, 370 ಆರ್ಥಿಕತೆ ಯಾತ್ರೆ ಕಾಂಗ್ರೆಸ್ ಸರ್ಕಾರದಿಂದ 60 ವರ್ಷ ಆಡಳಿತ ಮಾಡಿದ್ರೆ ಯಾಕೆ ಕಳಿಸಿಲ್ಲ? ಅದು ಯಾಕೆ ಗೊತ್ತಿಲ್ಲ. ನಮ್ಮ ಟ್ಯಾಕ್ಸ್ ಬೇಕಾಗಿದ್ದು ಕಾಶ್ಮೀರ ಅಭಿವೃದ್ಧಿಗೆ, ಕಾಶ್ಮೀರದಲ್ಲಿರೋ ಉತ್ತರ ಇದೆ. ನಮ್ಮ ಸರ್ಕಾರ ನಮ್ದು ಅಧಿಕಾರ ಬೇಕಾಗಿಲ್ಲ. ಹಂಗಾಗಿ ದಯವಿಟ್ಟು ಹೇಳ್ತಾ ಇದ್ದೀವಿ, ಇವತ್ತು ದಯವಿಟ್ಟು ಯಾವುದೇ ವಿಚಾರ ಆಗಲಿ, ಎಂತ ದೇಶ ಗಡಿಗಾರ ವಿಚಾರದಲ್ಲಿ ನಮ್ಮ ಸ್ನೇಹಿತ ಇವತ್ತು ಮನೆ ಹೋಗಲ್ಲ. ನಮ್ಮ ಸ್ನೇಹಿತ ಸಿದ್ದರಾಮಯ್ಯ ಅಂತ ಇದರಿಂದ ಅಲ್ಲೇ ಇರಲಿಲ್ಲ. ಅವ್ರು ಕೊಂಡು ಕೊಲ್ಲೋದು ಸುಮ್ಮನೆ ನಿಂತವಾಗ ದಾರಿ ಗೊತ್ತಾಗಿಲ್ಲ. ನಮ್ಮ ದೇಶ ವಿರೋಧಿ ಮಾತಾಡೋ ಸ್ಟೂಡೆಂಟ್ ಆಗೈತೆ. ದಯವಿಟ್ಟು ಯೋಚನೆ ಮಾಡಿ ಒಟ್ಟಾಗಿ ಸಿಎಂ ನಂಬರ್ 4 26/4/2024 ನಡೆಯುವ ಚುನಾವಣೆಯಲ್ಲಿ ನಮ್ಮ ನಿಮ್ಮಗಳ ಅಭ್ಯರ್ಥಿಯಾದಂತ ಡಾಕ್ಟರ್ ಸುಧಾಕರ್ ಅವರಿಗೆ ಮತವನ್ನು ನೀಡಿ ದೇಶದ ಮುನ್ನಾಗಿ ಮಾಡಬೇಕು ನನ್ನ ಭಾವನೆ.